ಭಾರತೀಯ ರಾಜಕೀಯ ಮತ್ತು ತನಿಖಾ ಸಂಸ್ಥೆಗಳ ಇತಿಹಾಸದಲ್ಲೇ ಅತಿ ಹೆಚ್ಚು ವಿವಾದ, ರಾಜಕೀಯ ಸಂಚಲನ ಮತ್ತು ಕಾನೂನು ಸಮರಕ್ಕೆ ಕಾರಣವಾಗಿದ್ದ ಒಂದು ಐ ಪ್ರೊಫೈಲ್ ಪ್ರಕರಣ ಎಂದರೆ ಅದು ಸೊಹ್ರಾಬುದ್ದೀನ್ ಶೇಖ್ ನಕಲಿ ಎನ್ಕೌಂಟರ್ ಪ್ರಕರಣ. 2005ರಲ್ಲಿ ಸೊಹ್ರಾಬುದ್ದೀನ್ ಶೇಖ್ ಹಾಗೂ ಅವರ ಪತ್ನಿ ಕೌಸರ್ ಬಿ, ತದನಂತರ 2006ರಲ್ಲಿ ಈ ಪ್ರಕರಣದ ಪ್ರಮುಖ ಪ್ರತ್ಯಕ್ಷದರ್ಶಿ ತುಳಸಿರಾಮ್ ಪ್ರಜಾಪತಿ ಇವರೆಲ್ಲರೂ ಗುಜರಾತ್ ಪೊಲೀಸರ ನಕಲಿ ಎನ್ಕೌಂಟರ್ನಲ್ಲಿ ಹತ್ಯೆಯಾದರು ಎಂಬ ಗಂಭೀರ ಆರೋಪ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಈ ಪ್ರಕರಣದ ಕಾವು ಎಷ್ಟು ತೀವ್ರವಾಗಿತ್ತೆಂದ್ರೆ ಅಂದಿನ ಗುಜರಾತ್ನ ಗೃಹ ಸಚಿವರಾಗಿದ್ದ ಅಮಿತ್ ಶಾ ಅವರೇ ಈ ಸಂಚಿನ ರೂವಾರಿ ಎಂದು ಆರೋಪಿಸಿ ಸಿಬಿಐ ಇವರನ್ನ ಬಂಧಿಸಿ ಜೈಲಿಗೂ ಕೂಡ ಕಳುಹಿಸಿತ್ತು. ಪ್ರಮುಖ ಪೊಲೀಸ್ ಅಧಿಕಾರಿಗಳು ಜೈಲು ಪಾಲಾಗಿದ್ರು. ಆದರೆ ತನಿಖಾ ಸಂಸ್ಥೆಗಳ ಆರೋಪಗಳೇನು? ನ್ಯಾಯಾಲಯದಲ್ಲಿ ಕೊನೆಗೆ ಏನಾಯಿತು? ಈ ಪ್ರಕರಣದ ಹಿಂದೆ ಇದ್ದ ನಿಜವಾದ ಸತ್ಯವೇನು? ಈ ಇಡೀ ಪ್ರಕರಣದ ಹಿನ್ನೆಲೆ, ಸಿಬಿಐ ತನಿಖೆ, ರಾಜಕೀಯ ತಿರುವುಗಳು ಮತ್ತು ನ್ಯಾಯಾಲಯ ನೀಡಿದ ಅಂತಿಮ ತೀರ್ಪಿನ ಬಗ್ಗೆಯೇ ಒಂದು ವಿಶೇಷ ವರದಿ ಇದೆ ಸ್ನೇಹಿತರೆ. ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, 2005 ಮತ್ತು 2006ರಲ್ಲಿ ಗುಜರಾತ್ ಹಾಗೂ ರಾಜಸ್ಥಾನ ರಾಜ್ಯಗಳಲ್ಲಿ ನಡೆದ ಸೊಹ್ರಾಬುದ್ದೀನ್ ಶೇಖ್ ಹಾಗೆ ಅವರ ಪತ್ನಿ ಕೌಸರ್ ಬಿ ಹಾಗೂ ತುಳಸಿರಾಮ್ ಪ್ರಜಾಪತಿಯವರ ಸಾವುಗಳು ಭಾರತೀಯ ನ್ಯಾಯಾಂಗ, ಪೊಲೀಸ್ ಕಾರ್ಯಾಚರಣೆ ಮತ್ತು ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ಹಾಗೂ ತೀವ್ರ ಚರ್ಚೆಗೆ ಗ್ರಾಸವಾದ ಅಪರಾಧಿಕ ಪ್ರಕರಣಗಳಲ್ಲಿ ಒಂದಾಗಿವೆ. ಆರಂಭದಲ್ಲಿ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆ ಮತ್ತು ಪೊಲೀಸ್ ಎನ್ಕೌಂಟರ್ ಎಂದು ರಾಜ್ಯ ಪೊಲೀಸ್ ವ್ಯವಸ್ಥೆಯಿಂದ ಚಿತ್ರಿಸಲ್ಪಟ್ಟಿದ್ದ ಈ ಘಟನೆಗಳು ತದನಂತರ ಕಾರ್ಯಾಂಗದ ಅಧಿಕಾರ ದುರ್ಬಳಕೆ, ಉನ್ನತ ಮಟ್ಟದ ರಾಜಕೀಯ ಸಂಚು ಮತ್ತು ನಕಲಿ ಎನ್ಕೌಂಟರ್ಗಳ ಗಂಭೀರ ಆರೋಪಗಳಿಗೆ ಆಸ್ಪದ ಮಾಡಿಕೊಟ್ವು. ಕೇಂದ್ರ ತನಿಖಾ ದಳ ಅಂದ್ರೆ ಸಿಬಿಐ ಸಲ್ಲಿಸಿದ ದೋಷಾರೋಪ ಪಟ್ಟಿಯಲ್ಲಿ ಆಗಿನ ಗುಜರಾತ್ನ ಗೃಹ ಸಚಿವ ಆಗಿದ್ದ ಅಮಿತ್ ಶಾ ಹಾಗೂ ಹಲವು ಹಿರಿಯ ಐಪಿಎಸ್ ಅಧಿಕಾರಿಗಳನ್ನು ಪ್ರಮುಖ ಸಂಚುಕೋರರೆಂದು ಹೆಸರಿಸಲಾಗಿತ್ತು. ಈ ಪ್ರಕರಣವು ಶಾಸನಬದ್ಧ ತನಿಖಾ ಸಂಸ್ಥೆಗಳ ಕಾರ್ಯವೈಖರಿ, ರಾಜ್ಯ ಪೊಲೀಸ್ ವ್ಯವಸ್ಥೆಯ ಉತ್ತರದಾಯಿತ್ವ, ವಿಚಾರಣಾ ಸ್ಥಳಾಂತರದ ಗಂಭೀರತೆ ಮತ್ತು ಸಾಕ್ಷಿಗಳ ರಕ್ಷಣಾ ವ್ಯವಸ್ಥೆಯ ಸವಾಲುಗಳನ್ನು ಉನ್ನತ ಮಟ್ಟದಲ್ಲಿ ಬಹಿರಂಗಪಡಿಸಿತು. ಸ್ನೇಹಿತರೆ, ಮಧ್ಯಪ್ರದೇಶ ಮೂಲದ ಸೊಹ್ರಾಬುದ್ದೀನ್ ಶೇಖ್ ಉಜ್ಜಯಿನಿ, ಅಹಮದಾಬಾದ್ ಮತ್ತು ರಾಜಸ್ಥಾನದ ಉದಯ್ಪುರ ಪ್ರದೇಶಗಳಲ್ಲಿ ಸಂಘಟಿತ ಅಪರಾಧ ಜಾಲವನ್ನ ನಡೆಸುತ್ತಿದ್ದನೆಂದು ಆರೋಪಿಸಲಾಗಿತ್ತು. ಆತನ ವಿರುದ್ಧ ಸುಲಿಗೆ, ಶಸ್ತ್ರಾಸ್ತ್ರ ಕಾಯ್ದೆ ಉಲ್ಲಂಘನೆ ಸೇರಿದಂತೆ 60ಕ್ಕೂ ಹೆಚ್ಚು ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿದ್ವು. 2005ರ ನವೆಂಬರ್ 22 ಮತ್ತು 23ರ ಮಧ್ಯರಾತ್ರಿ ಸೊಹ್ರಾಬುದ್ದೀನ್ ಶೇಖ್ ಅವರ ಪತ್ನಿ ಕೌಸರ್ ಬಿ ಹಾಗೂ ಇವರ ನಿಕಟವರ್ತಿ ತುಳಸಿರಾಮ್ ಪ್ರಜಾಪತಿ ಹೈದರಾಬಾದ್ನಿಂದ ಮಹಾರಾಷ್ಟ್ರದ ಸಾಂಗ್ಲಿಗೆ ಖಾಸಗಿ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದಾಗ ಗುಜರಾತ್ ಭಯೋತ್ಪಾದನಾ ನಿಗ್ರಹ ಪಡೆ ಮತ್ತು ರಾಜಸ್ಥಾನ್ ಪೊಲೀಸರ ಜಂಟಿ ತಂಡವು ಇವರನ್ನ ಮಾರ್ಗ ಮಧ್ಯದಲ್ಲಿ ಅಕ್ರಮವಾಗಿ ವಶಕ್ಕೆ ತೆಗೆದುಕೊಳ್ತು. ವಶಕ್ಕೆ ಪಡೆದ ನಂತರ ಸೊಹ್ರಾಬುದ್ದೀನ್ ಮತ್ತು ಕೌಸರ್ ಬಿ ಅವರನ್ನ ಅಹಮದಾಬಾದ್ ಬಳಿ ಫಾರ್ಮ್ ಹೌಸ್ ಒಂದರಲ್ಲಿ ಅಕ್ರಮವಾಗಿ ಬಂಧನದಲ್ಲಿಡಲಾಗಿತ್ತು. ನವೆಂಬರ್ 26, 2005ರಂದು ಅಹಮದಾಬಾದ್ ವಿಶಾಲ ಸರ್ಕಲ್ ಬಳಿ ನಡೆದ ಕಾರ್ಯಾಚರಣೆಯಲ್ಲಿ ಸೊಹ್ರಾಬುದ್ದೀನ್ ಅನ್ನ ಗುಂಡಿಕ್ಕಿ ಕೊಲ್ಲಲಾಯಿತು. ಇವನು ಆಗಿನ ಗುಜರಾತ್ನ ಮುಖ್ಯಮಂತ್ರಿಯಾಗಿದ್ದ ಅಂದ್ರೆ ನರೇಂದ್ರ ಮೋದಿಯವರ ಮೇಲೆ ದಾಳಿಯನ್ನ ನಡೆಸಲು ಸಂಚು ರೂಪಿಸಿದ್ದ ಲಷ್ಕರ್ ಎ ತೊಯ್ಬಾ ಭಯೋತ್ಪಾದಕ ಎಂದು ಪೊಲೀಸರು ಸಾರ್ವಜನಿಕವಾಗಿ ಪ್ರತಿಪಾದಿಸಿದರು. ಈ ಅಪಹರಣ ಮತ್ತು ಹತ್ಯೆಗೆ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದ ಕೌಸರ್ ಬಿ ಅವರನ್ನ ಅಂದ್ರೆ ಆತನ ಪತ್ನಿಯನ್ನು ಕೂಡ ನವೆಂಬರ್ 29, 2005ರ ಸುಮಾರಿಗೆ ಕೊಲೆ ಮಾಡಿ ಅವರ ಮೃತದೇಹವನ್ನು ಕೂಡ ಗುಜರಾತ್ನ ಇಲೋಲ್ ಗ್ರಾಮದಲ್ಲಿ ಸುಟ್ಟು ಹಾಕಿ ಸಾಕ್ಷಿ ನಾಶಪಡಿಸಲಾಯಿತು. ಅಪಹರಣದ ಸಮಯದಲ್ಲಿ ಪ್ರಜಾಪತಿಯನ್ನು ಪ್ರತ್ಯೇಕಿಸಿ ರಾಜಸ್ಥಾನದ ಉದಯ್ಪುರ ಜೈಲಿಗೆ ಕಳುಹಿಸಲಾಗಿತ್ತು. ಸೊಹ್ರಾಬುದ್ದೀನ್ ಮತ್ತು ಕೌಸರ್ ಬಿ ಅವರ ಅಪಹರಣದ ಪ್ರಮುಖ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದ ಪ್ರಜಾಪತಿ ತನ್ನನ್ನು ಪೊಲೀಸರು ಎನ್ಕೌಂಟರ್ನಲ್ಲಿ ಕೊಲ್ಲಬಹುದೆಂದು ಆತಂಕವನ್ನ ವ್ಯಕ್ತಪಡಿಸಿದ್ದ. ಡಿಸೆಂಬರ್ 27, 2006ರಂದು ಅಹಮದಾಬಾದ್ನಿಂದ ಉದಯ್ಪುರಕ್ಕೆ ಕರೆದೊಯ್ಯುವಾಗ ಪೊಲೀಸ್ ಕಸ್ಟಡಿಯಿಂದ ಆತ ತಪ್ಪಿಸಿಕೊಂಡಿದ್ದಾನೆ ಎಂದು ಬಿಂಬಿಸಿ ಡಿಸೆಂಬರ್ 28ರಂದು ಗುಜರಾತ್ ರಾಜಸ್ಥಾನ್ ಗಡಿಭಾಗದ ಚಾಪಾರಿ ಗ್ರಾಮದ ಬಳಿ ಎನ್ಕೌಂಟರ್ ಹೆಸರಿನಲ್ಲಿ ಆತನನ್ನು ಕೂಡ ಮುಗಿಸಲಾಗಿತ್ತು. ಸ್ನೇಹಿತರೆ, ಸೊಹ್ರಾಬುದ್ದೀನ್ ಸಹೋದರ ರುಬಾಬುದ್ದೀನ್ ಶೇಖ್ ಭಾರತದ ಮುಖ್ಯ ನ್ಯಾಯಮೂರ್ತಿಗಳಿಗೆ ಪತ್ರವನ್ನ ಬರೆದು ಉನ್ನತ ಮಟ್ಟದ ತನಿಖೆಗೆ ಆಗ್ರಹಿಸಿದ ನಂತರ ಸುಪ್ರೀಂ ಕೋರ್ಟ್ ಗುಜರಾತ್ ಸಿಐಡಿ ತನಿಖೆಗೆ ಆದೇಶಿಸಿತು. ಆದರೆ ರಾಜ್ಯ ಪೊಲೀಸರ ಹಸ್ತಕ್ಷೇಪ ಹಾಗೂ ತನಿಖೆಯ ಮಂದಗತಿಯನ್ನ ಪರಿಗಣಿಸಿದ ಸುಪ್ರೀಂ ಕೋರ್ಟ್ 2010ರ ಜನವರಿಯಲ್ಲಿ ಇಡೀ ಪ್ರಕರಣವನ್ನು ಕೇಂದ್ರೀಯ ತನಿಖಾ ದಳಕ್ಕೆ ಅಂದ್ರೆ ಸಿಬಿಐಗೆ ಹಸ್ತಾಂತರಿಸಿತು.
ಸಿಬಿಐ 2010 ಜುಲೈ 23ರಂದು ಸಲ್ಲಿಸಿದ ದೋಷಾರೋಪ ಪಟ್ಟಿಯಲ್ಲಿ ಆಗಿನ ಗುಜರಾತ್ನ ಗೃಹ ಸಚಿವ ಆಗಿದ್ದ ಅಮಿತ್ ಶಾ ಅವರನ್ನು 16ನೇ ಆರೋಪಿಯನ್ನಾಗಿ ಹೆಸರಿಸಲಾಯಿತು. ಇವರ ವಿರುದ್ಧ ಭಾರತೀಯ ದಂಡ ಸಂಹಿತೆಯ ಐಪಿಸಿ ಸೆಕ್ಷನ್ 120ಬಿ ಕ್ರಿಮಿನಲ್ ಸಂಚು, 302 ಕೊಲೆ, 201 ಸಾಕ್ಷಿನಾಶ, 365 ಅಪಹರಣ, 218, 167, 506 ಹಾಗೂ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಗಂಭೀರ ಪ್ರಕರಣಗಳನ್ನು ದಾಖಲಿಸಲಾಯಿತು. ಸಿಬಿಐ ಪ್ರತಿಪಾದಿಸಿದ ಪ್ರಮುಖ ಆರೋಪಗಳು ಮತ್ತು ವಾದಗಳು ಕರೆ ಫೋನ್ ಕಾಲ್ ವಿವರಗಳ ದಾಖಲೆಗಳನ್ನ ಆಧರಿಸಿದ್ದವು. ಎನ್ಕೌಂಟರ್ ನಡೆದ ಅವಧಿಯಲ್ಲಿ ಹಾಗೂ ಕೌಸರ್ಬಿ ಮತ್ತು ಪ್ರಜಾಪತಿ ಹತ್ಯೆಯ ಸಮಯದಲ್ಲಿ ಗೃಹ ಸಚಿವ ಅಮಿತ್ ಶಾ ಮತ್ತು ಘಟನೆಯಲ್ಲಿ ಭಾಗಿಯಾಗಿದ್ದ ಹಿರಿಯ ಪೊಲೀಸ್ ಅಧಿಕಾರಿಗಳಾದ ಡಿಜಿ ವಂಜಾರಾ, ರಾಜ್ಕುಮಾರ್ ಪಾಂಡ್ಯ ಮತ್ತು ಅಭಯ್ ಚುಡಾಸಂ ನಡುವೆ ನೂರಾರು ಬಾರಿ ದೂರವಾಣಿ ಕರೆಗಳು, ಫೋನ್ ಕಾಲ್ ಕರೆಗಳು ವಿನಿಮಯ ಆಗಿದ್ದವು ಎಂದು ಸಿಬಿಐ ವಾದಿಸಿತು. ಇದರ ಜೊತೆಗೆ ತನಿಖೆಯನ್ನು ಹಾದಿ ತಪ್ಪಿಸಲು ಪೊಲೀಸ್ ಅಧಿಕಾರಿಗಳ ಮೇಲೆ ರಾಜಕೀಯ ಒತ್ತಡ ಹೇರಲಾಗಿತ್ತು ಎಂಬುದನ್ನು ಸಿಬಿಐ ಪ್ರಸ್ತಾಪಿಸಿತು. ಸಿಐಡಿ ಹಿರಿಯ ಅಧಿಕಾರಿ ಜೆಸಿ ರಾಯ್ಗರ್ ನೀಡಿದ ಹೇಳಿಕೆಯಲ್ಲಿ ಎನ್ಕೌಂಟರ್ ತನಿಖೆಯ ದಿಕ್ಕನ್ನ ತಪ್ಪಿಸಲು ತಮ್ಮ ಮೇಲೆ ಸಚಿವರಿಂದ ಒತ್ತಡವಿತ್ತು ಎಂದು ಇವರು ತಿಳಿಸಿದ್ದರು. ಹಾಗೆಯೇ ತನಿಖಾಧಿಕಾರಿ ವಿಎಲ್ ಸೋಲಾಂಕಿ ಅವರ ಪ್ರಕರಣದ ಫೈಲ್ಗಳನ್ನ ಬದಲಾಯಿಸಲು ಹಿರಿಯ ಅಧಿಕಾರಿ ಗೀತಾ ಜೋಶ್ರಿ ಅವರ ಮೇಲೆ ಒತ್ತಡ ಹೇರಲಾಗಿತ್ತು ಎಂಬ ಅಂಶವನ್ನ ಟೈಪಿಸ್ಟ್ ರಾಜೇಂದ್ರ ಆಚಾರ್ಯ ಅವರ ಹೇಳಿಕೆಯ ಆಧಾರದ ಮೇಲೆ ಸಿಬಿಐ ಪ್ರಸ್ತಾಪಿಸಿತು. ರಾಜಸ್ಥಾನ್ ಮತ್ತು ಗುಜರಾತ್ನ ಮಾರ್ಬಲ್ ವ್ಯಾಪಾರಿಗಳಿಂದ ಸುಲಿಗೆ ಮಾಡುತ್ತಿದ್ದ ಜಾಲದ ಹಿನ್ನೆಲೆಯಲ್ಲಿ ರಾಜಕೀಯ, ಪೊಲೀಸ್, ಅಪರಾಧಿಗಳ ನೈತಿಕ ನಂಟು ಬೆಳೆದಿತ್ತು ಮತ್ತು ಈ ನಂಟಿನ ಅಭಯಕ್ಕಾಗಿ ಈ ಸರಣಿ ಹತ್ಯೆಗಳನ್ನು ಯೋಜಿಸಲಾಗಿತ್ತು ಎಂದು ಸಿಬಿಐ ಪ್ರತಿಪಾದಿಸಿತು. ಈ ದೋಷಾರೋಪ ಪಟ್ಟಿಯ ಆಧಾರದ ಮೇಲೆ ಸಿಬಿಐ 2010 ಜುಲೈ 25ರಂದು ಅಮಿತ್ ಶಾ ಅವರನ್ನ ಬಂಧಿಸಿತು. ಇವರು 2010 ಅಕ್ಟೋಬರ್ 29ರಂದು ಗುಜರಾತ್ ಹೈಕೋರ್ಟ್ನಿಂದ ಜಾಮೀನನ್ನ ಪಡೆಯುವವರೆಗೆ ಬಂಧನದಲ್ಲೇ ಇದ್ರು. ಇನ್ನು ಸ್ನೇಹಿತರೆ, ಗುಜರಾತ್ನಲ್ಲಿ ಅತ್ಯುನ್ನತ ರಾಜಕೀಯ ಮತ್ತು ಪೊಲೀಸ್ ಅಧಿಕಾರಿಗಳೇ ಆರೋಪಿಗಳಾಗಿದ್ದರಿಂದ ನಿಷ್ಪಕ್ಷಪಾತ ವಿಚಾರಣೆ ಸಾಧ್ಯವಿಲ್ಲ ಎಂಬ ಸಿಬಿಐ ವಾದವನ್ನ ಪುರಸ್ಕರಿಸಿದ ಸುಪ್ರೀಂ ಕೋರ್ಟ್ 2012 ಸೆಪ್ಟೆಂಬರ್ 27ರಂದು ಪ್ರಕರಣದ ವಿಚಾರಣೆಯನ್ನು ಅಹಮದಾಬಾದ್ನಿಂದ ಮುಂಬೈನ ವಿಶೇಷ ಸಿಬಿಐ ನ್ಯಾಯಾಲಯಕ್ಕೆ ವರ್ಗಾಯಿಸಿತು. ತದನಂತರ 2013 ಏಪ್ರಿಲ್ 8ರಂದು ಸುಪ್ರೀಂ ಕೋರ್ಟ್ ಸೊಹ್ರಾಬುದ್ದೀನ್ ಮತ್ತು ತುಳಸಿರಾಮ್ ಪ್ರಜಾಪತಿ ಹತ್ಯೆ ಪ್ರಕರಣವನ್ನು ಒಂದೇ ವಿಚಾರಣೆಗೆ ಒಳಪಡಿಸಲು ಒಟ್ಟುಗೂಡಿಸಿತು. ನಂತರ 2014ರಲ್ಲಿ ಇವರದ್ದೇ ಮೋದಿ ಅಮಿತ್ ಶಾ ನೇತೃತ್ವದ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಅಸ್ತಿತ್ವಕ್ಕೆ ಬಂತು. ನಂತರ ಈ ಪ್ರಕರಣದಲ್ಲಿ ಏನೆಲ್ಲ ಆಯಿತು, ಮುಂಬೈನ ಸಿಬಿಐನ ವಿಶೇಷ ನ್ಯಾಯಾಧೀಶರು ಹೇಗೆ ಸಾವನ್ನಪ್ಪಿದ್ರು, ಇದರಲ್ಲಿ ಅಮಿತ್ ಶಾ ಅವರ ಪಾತ್ರವೇನು, ಎಲ್ಲದರ ಬಗ್ಗೆ ಈಗಾಗಲೇ ಒಂದು ವಿಶೇಷ ವರದಿಯನ್ನ ಮಾಡಿ ಅಪ್ಲೋಡ್ ಮಾಡಿದೀವಿ. ತುಂಬಾ ಜನ ಆ ಒಂದು ವಿಡಿಯೋವನ್ನ ನೋಡಿದ್ದಾರೆ. ನೀವಿನ್ನು ನೋಡಿಲ್ಲ ಅಂದ್ರೆ ತಪ್ಪದೆ ಈ ಒಂದು ವಿಡಿಯೋದ ನಂತರ ಅದನ್ನು ಕೂಡ ನೋಡಿ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.